ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಮಾ ನಟರಾಜ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸುಮಾ ನಟರಾಜ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣಾರ್ಥಿಗಳು. ಓಕೆ, ಇವತ್ತು ಖಾನಾವಳಿಗೆ ಬಂದಿದ್ದೀರಾ. ಏನ್ ಅಡಿಗೆ ಮಾಡ್ತಿದ್ದೀರಾ? ನಾನು ಇವತ್ತು ಬೆಂಡೆಕಾಯಿ ಲೊಡ್ಗಾಯಿ ಅಂತ ಮಾಡ್ತಾ ಇದ್ದೇನೆ. ಉತ್ತರ ಕರ್ನಾಟಕದದು. ಉತ್ತರ ಕರ್ನಾಟಕದ್ದು. ನೀವೆಲ್ಲಿನವರು? ನಾನು ಉತ್ತರ ಕರ್ನಾಟಕ ತವ್ರ ಮನೆ, ನನ್ನ ಗಂಡನ ಮನೆ ತುಮಕೂರು. ಈಗ ಎಲ್ಲಿರೋದು? ತುಮಕೂರಲ್ಲೇ ಇರೋದು. ಓಕೆ, ಆದ್ರೆ ನೀವು ಮಾಡುವುದು ಉತ್ತರ ಕರ್ನಾಟಕ ಶೈಲಿ. ಓಕೆ, ಈಗ ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ? ಫಸ್ಟ್ ಈರುಳ್ಳಿ, ಬೆಂಡೆಕಾಯಿ, ಸಾಸಿವೆ, ಜೀರಿಗೆ, ಉಪ್ಪು, ಖಾರ, ಜೋಳದ ಹಿಟ್ಟು ಬೇಕು ಅದಕ್ಕೆ, ಧನಿಯಾ ಪುಡಿ, ಸ್ವಲ್ಪ ಕೊಬ್ಬರಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು. ಓಕೆ, ಇದಕ್ಕೆ ಏನಂತ ಹೇಳಿದ್ರೆ ಹೆಸರು? ಬೆಂಡೆಕಾಯಿ ಲೊಡ್ಗಾಯಿ ಅಂತ. ಲೊಡ್ಗಾಯಿ ಅಂತನಾ? ಇದು ಎಲ್ಲಿದು? ಅಲ್ಲಿದೆ ಉತ್ತರ ಕರ್ನಾಟಕ, ಧಾರವಾಡ ಸೈಡ್ ಆತರ ಜಾಸ್ತಿ ಮಾಡ್ತಾರೆ ಇದನ್ನ. ಅಲ್ಲಿ ಕರೆಯೋದು ಲೊಡ್ಗಾಯಿ. ಲೊಡ್ಗಾಯಿ ಅಂತ. ಹೌದಾ? ಓಕೆ, ಚೆನ್ನಾಗಿದೆ ಹೆಸರು, ಒಂಥರ ಡಿಫ್ರೆಂಟ್ ಆಗಿದೆ. ಯಾವ ತರ ಇದು? ಅಂದ್ರೆ ಕರಿ ತರ ಆಗುತ್ತೆ. ಬೇಕು ಅಂದ್ರೆ ಅನ್ನದ ಜೊತೆ ನೆನ್ಸ್ಕೋಬಹುದು, ಇಲ್ಲ ಅಂದ್ರೆ ಜೋಳದ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಇವತ್ತು ನಾನು ಚಪಾತಿ ಮಾಡ್ಕೊಂಡ್ ಬಂದಿದ್ದೀನಿ. ಓಕೆ, ಈಗ್ಲೇ ಹೇಳ್ಬಿಟ್ರಿ, ಟೆನ್ಷನ್ ಮಾಡ್ಬೇಡಿ, ಚಪಾತಿನೂ ಕೊಡ್ತೀನಿ ಲೊಡ್ಗಾಯಿನೂ ಕೊಡ್ತೀನಿ ಅಂತ. ಓಕೆ ಸರಿ, ಹಾಗಾದ್ರೆ ಶುರು ಮಾಡೋಣ. ಏನ್ ಬೇಕು? ಓಕೆ, ಫಸ್ಟ್ ಒಂದು ಬಾಣ್ಲಿ ಕೊಡಿ. ಅದನ್ನ ದೊಡ್ಡ ಬಾಣ್ಲಿನೇ? ದೊಡ್ಡದೇ ಕೊಡಿ. ಒಲೆ ಹಚ್ಕೋತೀರಾ? ಹಚ್ಕೊಡಿ. ಆಯಿಲ್ ಕೊಡಿ. ಮತ್ತೆ ಮನೆಯಲ್ಲೆಲ್ಲ ಯಾರಿದ್ದೀರಾ ಸುಮಾ ಅವ್ರೆ? ಮನೆಯಲ್ಲಿ ನನ್ನ ಮಗ, ಅಮ್ಮ ಇದೀವಿ. ನಮ್ಮ ಹಸ್ಬೆಂಡ್ ಸೋಮಾರ್ಪೇಟೆಯಲ್ಲಿ ಜಾಬ್ ಮಾಡ್ತಾರೆ. ಹೌದಾ? ಏನಾಗಿದ್ದಾರೆ ಅಲ್ಲಿ ಜಾಬ್? ಅಂದ್ರೆ ಅಬಕಾರಿಲಿದ್ದಾರೆ. ಹೌದಾ? ಬಿಸಿ ಆಗ್ಲಿ ಒಂದ್ ಸ್ವಲ್ಪ. ಓಕೆ. ಮಗ ಎಷ್ಟು ದೊಡ್ಡವನು? ಮಗ 4th ಸ್ಟ್ಯಾಂಡರ್ಡ್. ಹೌದಾ? ಓಕೆ. ಹೇಳಿ ಬಂದಿದ್ದೀರಾ ಖಾನಾವಳಿಗೆ? ಖಾನಾವಳಿಗೆ ಹೋಗ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಏನಂದ ಅಮ್ಮ? ಏನಂದ್ರು? ಅಮ್ಮ ಹೇಳ್ತಾ ಇರ್ತಾರೆ, ಮನೇಲೆ ಮಾಡಲ್ಲ, ಅಲ್ಲಿ ಹೋಗಿ ಏನ್ ಮಾಡ್ತಾರೆ. ಹೌದಾ? ಹಾಗಾದ್ರೆ ನನ್ ಮೇಲೆ ಪ್ರಯೋಗನ ನಿಮ್ದು ಫಸ್ಟ್ ಟೈಮ್? ಮನೇಲಿ ಯಾರು ಅಡ್ಗೆ ಮಾಡೋದು? ನಾನೇ ಮಾಡ್ತೀನಿ. ಅಮ್ಮ ಹಾಗಾದ್ರೆ ಅಮ್ಮನ ಮೇಲೆ ಮಗನ ಮೇಲೆ ಪ್ರಯೋಗ ಆದ್ಮೇಲೆ ನನ್ ಮೇಲೆ ನಿಮ್ ಮೇಲೇನು ಮಾಡ್ತೇನೆ. ಹಾಗಾದ್ರೆ ಧೈರ್ಯದಿಂದ ತಿನ್ಬಹುದು. ಚೆನ್ನಾಗ್ ಮಾಡ್ತೀನಿ ಆದ್ರೂ. ಹೌದಾ? ಓಕೆ ಸರಿ. ಏನ್ ಹಾಕೊಳ್ತೀರಾ ಈಗ? ಫಸ್ಟ್ ಸಾಸಿವೆ ಕಾಯ್ಬೇಕಲ್ಲ, ಸ್ವಲ್ಪ ಕಾದಿದೆ ಒಂದ್ಸಲ. ಸಾಸಿವೆ ಹಾಕಿದ್ರಿ? ಜೀರಿಗೆ ಹಾಕ್ತಾ ಇದ್ದೇನೆ. ಓಕೆ. ಈರುಳ್ಳಿ ಹಾಕ್ತೀನಿ. ಇದು ಇಷ್ಟನಾ ಮನೆಯಲ್ಲಿ ಎಲ್ರಿಗೂ? ನನ್ ಮಗನಿಗಂತೂ ತುಂಬಾನೇ ಇಷ್ಟ. ಅವ್ನು ಬೆಂಡೆಕಾಯಿ ಪಲ್ಯ ತಿನ್ನಲ್ಲ, ಡ್ರೈ ಪಲ್ಯನ. ಈ ತರ ರಸರು ಜೊತೆಗೆ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಹೌದಾ? ಮಕ್ಕಳಿಗೆ ತರಕಾರಿ ತಿನ್ನೋದಂದ್ರೆ ಸ್ವಲ್ಪ ಅಲರ್ಜಿನೇ ಇದೆ ಜಾಸ್ತಿ. ಅದಕ್ಕೆ ಅವ್ನಿಗೆ ಈ ತರ ಮಾಡ್ಕೊಡ್ತೀನಿ ನಾನು ಯಾವಾಗ್ಲೂ ಅವ್ನಿಗೆ ಬೇಕು ಅಂದಾಗ. ಆಮೇಲೆ ಮಕ್ಳಿಗೂ ಒಳ್ಳೇದಲ್ವಾ ಇದು ಬೆಂಡೆಕಾಯಿ? ಮೆಮೊರಿ ಪವರ್ ಎಲ್ಲ ಜಾಸ್ತಿ ಮಾಡುತ್ತೆ. ಟೋಟಲಿ ಮಕ್ಳಿಗೆಲ್ಲ ಹೆಲ್ತ್ ತುಂಬಾನೇ ಒಳ್ಳೇದು ಬೆಂಡೆಕಾಯಿ. ಮನೇಲಿ ಯಾವ ತರ ಅಡಿಗೆ ಮಾಡ್ತೀರಾ? ಅಂದ್ರೆ ನೀವೀಗ ಉತ್ತರ ಕರ್ನಾಟಕದವರು, ಮನೆಯವರು ಈ ಸೈಡ್ ಅಂತ ಹೇಳಿದ್ರಲ್ಲ. ನಾನು ಜಾಸ್ತಿ ಉತ್ತರ ಕರ್ನಾಟಕ ಜಾಸ್ತಿ ಯೂಸ್ ಮಾಡ್ತೇನೆ. ತಾಯಿ ಮನೆ ಬಿಟ್ಟಿಲ್ಲ, ಆದ್ರೆ ಇಲ್ಲಿ ಬಂದು ಎಲ್ಲ ಬಸ್ಸಾರು ಅಂತದೆಲ್ಲ ಕಲ್ತಿದ್ದೀನಿ. ಸೊ ಮನೆಯವರು ಇಷ್ಟಪಡ್ತಾರ ಉತ್ತರ ಕರ್ನಾಟಕ ಶೈಲಿ? ಉತ್ತರ ಕರ್ನಾಟಕ ಮೊದ್ಲು ಸ್ವಲ್ಪ ಇದು ಮಾಡೋರು, ಅದು ಅಲ್ಲಿದು ಅಂತ ಈಗೆಲ್ಲ ಅಡ್ಜಸ್ಟ್ ಆಗಿ ಇಲ್ಲಿದೆ ಇಷ್ಟಪಡ್ತಾರೆ. ಈಗ ಉತ್ತರ ಕರ್ನಾಟಕ ಇಷ್ಟಪಡ್ತಾರೆ. ರುಚಿಯಾಗಿ ಮಾಡ್ಕೊಡ್ತೀರಾ ಅನ್ಸುತ್ತೆ. ಫ್ರೈ ಆತಿದ್ದು. ಓಕೆ, ಬೆಂಡೆಕಾಯಿ ಹಾಕೋದು. ಇವಾಗ ಇನ್ನೊಂದು ಸುಮಾ, ಇದು ಬೆಂಡೆಕಾಯಿನ ನೀವು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಆದ್ರೆ ಇಲ್ಲಿ ಫ್ರೈ ಮಾಡ್ಕೋಬೇಕು ಅದನ್ನ. ಮಾಡೋದಕ್ಕಿಂತ ಮುಂಚೆ ಫ್ರೈ ಮಾಡ್ಕೋಬೇಕು, ಆದ್ರೆ ಸಮಯ ಅಭಾವದಿಂದ ಮಧ್ಯೆ ಮಾಡ್ಕೊಂಡಿದ್ದೀರಾ. ಓಕೆ ಸರಿ. ಅದು ಎಣ್ಣೆ ಹಾಕೊಂಡು ಫ್ರೈ ಅಷ್ಟೇ? ಎಣ್ಣೆ ಹಾಕೊಂಡು ಫ್ರೈ. ಸರಿ. ಇದು ಆಲ್ರೆಡಿ ಫ್ರೈ ಆಗಿರೋದು, ಸ್ವಲ್ಪ ಲೈಟ್ ಫ್ರೈ ಅಷ್ಟೇ. ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಬೇಕು. ಲೋ ಫ್ಲೇಮಲ್ಲಿ ತುಂಬಾನೇ ಇದಾದ್ರೆ ಸೀದಂಗ ಆಗ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ರೆ. ಏನ್ ತಿಂಡಿಗಳೆಲ್ಲ ಮಾಡ್ತೀರಾ ಮನೇಲಿ? ನಾವು ಜಾಸ್ತಿ ಅನ್ನದ ಐಟಮ್ ಯೂಸ್ ಮಾಡಲ್ಲ, ರೈಸ್ ಐಟಮ್ ಏನೂ ಇಲ್ಲ. ಬರೀ ಚಪಾತಿ, ಮಸಾಲಾ ರೊಟ್ಟಿ, ಇಡ್ಲಿ, ದೋಸೆ, ಮತ್ತಿನ್ ಪಡ್ಡು. ಓಕೆ, ಸೊ ಚಪಾತಿ ರೊಟ್ಟಿನೇ ಜಾಸ್ತಿ ಚಪಾತಿ ರೊಟ್ಟಿನೇ ಜಾಸ್ತಿ ಅಲ್ಲಿದೆ. ಅದರಲ್ಲೇ ವೆರೈಟಿ ಬೇರೆ 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 ತರನೇ ಮಾಡ್ಕೊಂಡೆ. ಸರಿ. ಅದರಲ್ಲೇ ಶಕ್ತಿ ಇರೋದು. ಅನ್ನಕ್ಕಿಂತ ಅನ್ನ ಏನದು ರುಚಿಗೆ ಅಂತ ಈ ಕಡೆಯವರೆಲ್ಲ ನಾವೆಲ್ಲ ಏನೋ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಗಟ್ಟಿ ಶಕ್ತಿ ಅದರಲ್ಲೇ ಇರೋದು. ಜೋಳದ ರೊಟ್ಟಿ. ಈಗ ಸ್ವಲ್ಪ ಹುಳಿ ಹಿಂಡ್ಕೊಳೋದು.
ಅದಕ್ಕೆ ಹಾಕ್ಬಿಡೋದಾ? ನೆನ್ಸ್ಕೊಂಡ್ ಬಂದಿದ್ದೀರಾ? ನೆನೆಸ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಹುಳಿ ಬಿಡೋದು. ಸ್ವಲ್ಪ ಅರಿಶಿನ ಹಾಕ್ತೀನಿ ಈಗ. ಓಕೆ, ಹಾಕೊಳ್ಳಿ. ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಿದ್ರು ತುಂಬಾ ಒಳ್ಳೇದು. ಮಕ್ಳಿಗೆ ಕಾಯಿಲೆ ಬರಲ್ಲ. ಅರಿಶಿನ ಸ್ವಲ್ಪ ಆದಷ್ಟು ನಾವು ಜಾಸ್ತಿ ಯೂಸ್ ಮಾಡಬೇಕು. ಅಂದ್ರೆ ಈಗ ಶೀತ ಆದಾಗೆಲ್ಲ ಹಾಲಲ್ಲಿ ಕುಡಿತೀವಿ ಅಲ್ವಾ, ಕೆಲವರಿಗೆ ಎಲ್ಲೋ ಆಗುತ್ತೆ ಅಂತ ಅಂದು ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಅರಿಶಿನ. ಸ್ವಲ್ಪ ಹಾಕ್ಬೇಕು ಅರಿಶಿನ ಎಲ್ಲ. ಓಕೆ, ಸ್ವಲ್ಪ ನಾವು ಏನದು ಹೆಲ್ತ್ ಕಾನ್ಶಿಯಸ್ ಕೂಡ ಆಗ್ಬೇಕು. ರುಚಿನೂ ರುಚಿಗೆ ಇರ್ಬೇಕು, ಅದ್ರ ಜೊತೆಗೆ ಹೆಲ್ತ್ನು ನೋಡ್ಕೋಬೇಕು ನಾವು. ಆಮೇಲೆ ಈಗ ಚಿಲ್ಲಿ ಪುಡಿ ಹಾಕ್ತೀನಿ. ಹಾಕೊಳ್ಳಿ. ನಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ಚಿಲ್ಲಿ ಪುಡಿ ಹಾಕ್ಬೇಕು. ಓಕೆ ಓಕೆ. ಸೊ ಎಷ್ಟು ಸಮಯ ಬೇಕು ಇದನ್ನ ಮಾಡೋದಕ್ಕೆ? ಇದು ಒಂದು 5 ಮಿನಿಟ್ಸ್ ಅಥವಾ 7 ಮಿನಿಟ್ಸ್. ತುಂಬಾ ಬೇಗ ಆಗುವಂತದ್ದು. ಆಮೇಲೆ ದಿಢೀರನು ಆಗುತ್ತೆ. ಫ್ರೈ ಆಗ್ಬಿಟ್ಟಿದ್ರೆ ಬೇಗ ಆಗುತ್ತೆ. ನೀವು ಈಗ ಮಾಡ್ಕೊಂಡಾಗ ಮಾಡಿದ್ರೆ ದಿಢೀರ್ ಅಂತ ತಯಾರಾಗುತ್ತೆ. ಓಕೆ ಓಕೆ. ಆಮೇಲೆ ಧನಿಯಾ ಪುಡಿ ಎಲ್ಲ ಸ್ವಲ್ಪ ರುಚಿಗೆ ಸ್ವಲ್ಪ ಹಾಕೋದಾ? ಸ್ವಲ್ಪ ರುಚಿಗೆ ಹಾಕೋದು. ಬೆಲ್ಲ ಬೇರೆ ಎಣ್ಣೆ ತಿಂಡಿಗಳೆಲ್ಲ ಮಾಡ್ತೀರಾ? ಕರ್ದಿದ ತಿಂಡಿ? ಕರ್ದಿದ್ದೆಲ್ಲ ನಿಪ್ಪಟ್ಟು, ಕೋಡ್ಬಳೆ ಅಂತವೆಲ್ಲ ಮಾಡ್ತಾ ಇರ್ತೇವೆ. ಆಮೇಲೆ ಮನೆಯಲ್ಲೇ ಒಂದ್ ಸ್ವಲ್ಪ ಗೋಬಿ ಅದನ್ನು ಮಾಡ್ತೇನೆ. ಮನೆಯಲ್ಲೇ ಅಂತವೆಲ್ಲ ಅವೆಲ್ಲ. ಇದು ಸ್ವಲ್ಪ ಹುರಿಬೇಕು ಅನ್ಸುತ್ತೆ. ಸ್ವಲ್ಪ ಹುರಿಬೇಕು. ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ. ಓಕೆ, ಹಾಕೊಂಡ್ಬಿಡಿ. ರುಚಿಗೆ ಅಷ್ಟು ಉಪ್ಪು. ಉಪ್ಪು ಹಾಕಿ ಸ್ವಲ್ಪ ಇನ್ನೊಂಚೂರು ಆಡಿಸ್ಕೋಬೇಕು. ಓಕೆ ಓಕೆ ಓಕೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ನಾ ಕರಿಬೇವು ಈಗ ಹಾಕ್ತಿದ್ದೀನಿ. ಓಕೆ. ಮೊದ್ಲು ಹಾಕಲ್ಲ, ಈಗ ಹಾಕ್ತೀನಿ. ಆಮೇಲೆ ಕರಿಬೇವು ಯಾವಾಗ್ಲೂ ಈ ತರ ಕಟ್ ಮಾಡಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಓಕೆ. ಮತ್ತೆ ಇನ್ನೊಂದು, ಮಕ್ಕಳು ಅದನ್ನ ತೆಗೆದು ಪಕ್ಕದಲ್ಲಿ ಇಡಲ್ಲ, ತಿಂತಾರೆ ಅಂತ. ಸ್ವಲ್ಪ ನಾವು ಅದ್ರ ಫ್ಲೇವರು ಹಾಗೆ ಇರುತ್ತೆ. ಕರಿಬೇವು ಈ ತರ ಕಟ್ ಮಾಡಿ ಹಾಕಿದ್ರೆ. ಆಮೇಲೆ ಸ್ವಲ್ಪ ಜೋಳದ ಹಿಟ್ಟನ್ನ ಕಲಿಸಿ ಹಾಕ್ತೀನಿ. ನಾ ಇದೇ ತಗೋತೀನಿ. ಹಾಗೆ ಓಕೆ. ಸ್ವಲ್ಪ ನೀರು ಕೊಡಿ. ಎಷ್ಟು ನೀರು ಹಾಕಿ? ನೀರು ಹಾಕಿ. ಇದೊಂದು ಮಾತ್ರ ಒಂದು ಸ್ಪೆಷಲ್. ಎಲ್ಲ ಏನದು ತರಕಾರಿ, ಈರುಳ್ಳಿ ಎಲ್ಲ ಹಾಕ್ತಾರೆ. ಇದೊಂದು ಹಿಟ್ಟನ್ನ ಕಲಸಿ ಬೇಕು ಅಂದ್ರೆ ಈ ಹಿಟ್ಟಿಲ್ಲ ಅಂದ್ರೆ ಪುಟಾಣಿ ಹಿಟ್ಟು ಹಾಕೋಬಹುದು. ಓಕೆ ಓಕೆ. ಜೋಳದ ಹಿಟ್ಟು ಕೆಲವೊಬ್ರು ಈ ಕಡೆ ಯೂಸ್ ಮಾಡಲ್ಲಲ್ವಾ, ಈ ತರ ಪುಟಾಣಿ ಸ್ವಲ್ಪ ಗ್ರೇವಿ ತರನೇ ಹಾಕ್ಬೇಕು. ಓಕೆ ಓಕೆ, ಸರಿ ಸರಿ. ಈಗ ಕೆಲವರು ಕಾರ್ನ್ ಫ್ಲೋರ್ ಅದು ಇದು ಹಾಕ್ತಾರೆ. ನೀವು ಜೋಳದ ಹಿಟ್ಟೆ ಒಳ್ಳೇದೇ ಅಲ್ವಾ ಹೆಲ್ತಿಗೆ? ಹೌದು ಹೌದು. ಸೊ ಯಾರು ಅಡಿಗೆ ಎಲ್ಲ ಹೇಳ್ಕೊಟ್ಟಿದ್ದು ನಿಮ್ಗೆ? ಅಮ್ಮನ ಹೇಳ್ಕೊಡ್ತಾರೆ. ಫ್ರೆಂಡ್ಸ್ ಸರ್ಕಲ್ ಇಂದನೂ ತಿಳ್ಕೊತೀನಿ. ಹೌದಾ? ಖಾನಾವಳಿ ಎಲ್ಲ ನೋಡ್ತೀರಾ? ಖಾನಾವಳಿ ಎಲ್ಲ ನೋಡ್ತಾ ಇರ್ತೀನಿ. ಚೆನ್ನಾಗಿರುತ್ತೆ. ಎಪಿಸೋಡ್ಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಟ್ರೈ ಮಾಡಿದ್ದೀರಾ ಖಾನಾವಳಿ ನೋಡಿ? ಟ್ರೈ ಮಾಡಿದ್ದೀನಿ. ಕೆಲವೊಂದು ಟ್ರೈ ಮಾಡಿದ್ದೀನಿ. ಮಕ್ಕಳ ಸಲುವಾಗೆಲ್ಲ ಟ್ರೈ ಮಾಡ್ಲೇಬೇಕಲ್ವಾ? ಹೌದು. ಎಸ್ಪೆಷಲಿ ಅವ್ನು ಎಷ್ಟು ವರ್ಷ ಅಂತ ಹೇಳಿದ್ರಿ? 10 years. ಆ ಮಕ್ಕಳಿಗೆ ಸ್ವಲ್ಪ ಏನೋ ಸ್ಪೈಸಿ ಆಗಿರೋದು, ಇನ್ನೇನೋ ಡಿಫ್ರೆಂಟ್ ಕೇಳ್ತಾ ಇರ್ತಾರೆ ಮಕ್ಕಳು. ಹೌದು. ಆ ಮಕ್ಕಳು ರುಚಿ ತಕ್ಕಂಗೆ ಮಾಡ್ಲೇಬೇಕಲ್ವಾ? ಕರೆಕ್ಟ್. ತರಕಾರಿ ತಿನ್ಬೇಕು. ಈಗ ಬೆಳೆಯೋ ಏಜಲ್ಲಿ ಏನಾದ್ರು ಡಿಫ್ರೆಂಟ್ ಮಾಡ್ಕೊಟ್ರೆ ತಿಂತಾರೆ ಅಂತ ಹೆಲ್ತ್ದು ನೋಡಿ ಎಲ್ಲಾ ತರದಿಂದ ಮಾಡ್ಕೊಡ್ಬೇಕು ಅವ್ರಿಗೆ. ಈಗ ಇದೆಲ್ಲ ಅಡಿಗೆ ಎಲ್ಲ ಮಾಡ್ತೀರಾ? ಮತ್ತೇನ್ ಮಾಡ್ತೀರಾ ಸುಮಾ ಬೇರೆ? ಮತ್ತೆ ನಾನು ಮದ್ವೆಕ್ಕಿಂತ ಮೊದಲು ಪೇಂಟು, ಪಾಟ್ ಮೇಲೆಲ್ಲ ಪೇಂಟು, ಕಾರ್ಡ್ಬೋರ್ಡ್ ಮೇಲೆ, ಆಮೇಲೆ ಎಂಬೋಸಿಂಗು ಎಲ್ಲ ಮಾಡ್ತಾ ಇದ್ದೆ ನಾನು. ಓಕೆ. ಈಗ ಮದ್ವೆ ಆದ್ಮೇಲೆ ಎಲ್ಲ ಬಿಟ್ಬಿಟ್ಟಿದ್ದೀನಿ. ನೀವು ಬಿಡಬಾರ್ದು. ಯಾಕೆ ಬಿಡ್ಬೇಕು ಅಲ್ವಾ? ಕಂಟಿನ್ಯೂ ಮಾಡಿ. ಇನ್ನು ಮಾಡ್ಬೇಕು. ಈಗ ಮಗ ಕೇಳ್ತಾ ಇರ್ತೇನೆ ಯಾವ್ದಾರ ತರ ಮಾಡ್ಕೊಡಮ್ಮ ಅಂತ. ಇಷ್ಟಪಡ್ತೇನೆ. ನಾ ಮಾಡಿದ್ದೆಲ್ಲ ಏನೇ ಪೇಂಟ್ ಮಾಡಿದ್ರು, ಯಾವ್ದೇ ಮಾಡ್ಕೊಟ್ರು ಕ್ರಾಫ್ಟ್ ಅಲ್ಲೆಲ್ಲ ಇಷ್ಟಪಟ್ಟು ಇಸ್ಕೊಂಡು ಹೋಗ್ತಾನೆ. ತುಂಬಾ ಚೆನ್ನಾಗಿ ಮಾಡಿದ್ಯಾ. ಈಗ ಇನ್ನೂ ಸ್ವಲ್ಪ ನೀವು ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ಈಗ ಸ್ಕೂಲಲ್ಲಿ ಮಕ್ಕಳಿಗೆ ಹೋಮ್ವರ್ಕ್ ಅಂತ ಕೊಡ್ತಾರೆ. ಅಮ್ಮಂದಿರಿಗೆ ಹೋಮ್ವರ್ಕ್ ಆಗಿರುತ್ತೆ. ನಾವೆಲ್ಲ ರಾತ್ರಿ ಎಲ್ಲ ಕುತ್ಕೊಂಡು ಅದು ಮಾಡ್ಕೊಡ್ಬೇಕು ಪ್ರಾಜೆಕ್ಟ್. ಹೌದೌದು. ಆಗ ನಿಮ್ಮ ಟ್ಯಾಲೆಂಟ್ ಏನಿದೆ ಇದು ಬೇಕಾಗುತ್ತೆ ಇವಾಗ. ಈಗ ಯೂಸ್ ಆಗ್ತಾ ಇದೆ. ಅದು ಅನ್ಕೊಳ್ತೀನಿ ಮೋಸ್ಟ್ಲಿ ಅವರು ಅಪ್ಪ ಅಮ್ಮಂದ್ರಿಗೆ ಕೊಟ್ಟಿರ್ತಾರೆ ಸ್ವಲ್ಪ ಮಕ್ಕಳ ಜೊತೆ ಬೇರೆ. ಅದು ನಿಜಾನೇ. ಸೊ ಇತ್ತೀಚೆಗೆ ಮಾಡಿದೀರಾ ಏನಾದ್ರು ಕ್ರಾಫ್ಟ್? ಇತ್ತೀಚೆಗೆಲ್ಲ ಮಾಡ್ತಾ ಇದ್ದೆ. ಇದು ಏನಂದ್ರೆ ಟೂತ್ ಕಡ್ಡಿಂದ ಒಂದು ನೇಮ್, ರೋಮನ್ ನಂಬರ್ಸ್ ಎಲ್ಲ ಬರೆದು ಕೊಟ್ಟಿದ್ದೇನೆ. ಅದನ್ನೆಲ್ಲ ಆತರ ಏನೋ ಇಷ್ಟಪಡ್ತಿದ್ದಾನೆ ಮಾಡ್ಕೊಡ್ತಾ ಇದ್ದೆ. ಅದ್ರ ಬಗ್ಗೆ ಕ್ರಾಫ್ಟ್ಸ್ ಎಲ್ಲ ಆಸಕ್ತಿ ಇದೆ. ಈಗ ಒಂದು ಫೈನಲಿ ಬರ್ತಾ ಇದೆ ಇದು. ಓಕೆ.
ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಮೇಲೆ. ಓಕೆ, ಸ್ವಲ್ಪ ಗಟ್ಟಿ ಆಗ್ಬೇಕು. ಹಾ, ಗಟ್ಟಿ ಇಲ್ಲ, ಇಷ್ಟ ಇದ್ರು ಇದು ಇಷ್ಟ ಇರೋದು. ಅಷ್ಟೇನಾ? ಇದು ನೀರ್ ತರನೇ? ನೀರ್ ತರನೇ ಇರ್ಬೇಕಿದು. ಓಕೆ ಓಕೆ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದಾ? ಹಾ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಮತ್ತೆ ಸ್ವೀಟ್ಸ್ ಎಲ್ಲ ಮಾಡ್ತೀರಾ? ಉತ್ತರ ಕರ್ನಾಟಕ ಸ್ವೀಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಏನ್ ಮಾಡ್ತೀರಾ? ಕರ್ಚಿಕಾಯಿ ಅಂತ ಬರುತ್ತೆ, ಸೂಸ್ಲದ್ದು, ಆಮೇಲೆ ಬೇಸನ್ ಲಾಡುಗಳು, ಆಮೇಲೆ ಕೊಬ್ಬರಿ ಚಿನ್ನಿ ಅಂತ ಬರುತ್ತೆ ಒಂದು ಸ್ವೀಟ್. ಅದು ತುಂಬಾ ಈ ಕಡೆ ಮಾಡಲ್ಲ, ಅದನ್ನ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಅಲ್ಲ, ಅದು ಕೊಬ್ಬರಿ ಚಿನ್ನಿ ಅಂತ. ಅದು ಪುಟಾಣಿ ಹಿಟ್ಟಿಂದ ಮಾಡ್ತಾರೆ. ಅದು ದಿಢೀರ್ ಆಗುತ್ತೆ ಸ್ವೀಟ್. ಯಾರು ಗೆಸ್ಟ್ ಬಂದ್ರೆ, ಏನು ಮನೇಲಿ ಸ್ವೀಟ್ ಇಲ್ಲ ಅಂದ್ರೆ ಅದು ಬೇಗ ಮಾಡ್ಬೋದು. ಸೊ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲ ಮಾಡೋದೇ. ಆದಷ್ಟು ನಾನು ಬೇಕರಿ ಐಟಮ್ ಏನು ತರಲ್ಲ, ಜಾಸ್ತಿ ಕಡಿಮೆನೆ, ಜಾಸ್ತಿ ಮನೇಲಿನೇ ಜಾಸ್ತಿ ಮಕ್ಕಳಿಗೆ ಒಳ್ಳೇದು ಹಾಕಿರ್ತಾರೆ ಅಂತ ಆದಷ್ಟು ಮನೇಲಿನೇ ಫುಡ್. ಸ್ವೀಟ್ ಆಯ್ತು, ಇನ್ನೇನಾದ್ರೂ ಆಯ್ತು ಮನೇಲೆ. ಸುಮಾ ಅವ್ರೆ, ಆಗಿದೆಯಾ ಈಗ? ಹಾ, ಆಗಿದೆ ಈಗ. ಹೌದಾ? ನೀವ್ ಹೇಳಿದ್ರಿ ಚಪಾತಿ ತಂದ್ಬಿಟ್ಟಿದೀನಿ ಆಲ್ರೆಡಿ, ರುಚಿ ನೋಡ್ಬೋದು ಅಂತ. ಅದ್ ನಾ ಇನ್ನೊಂದು ಹೆಸರು ಕಾಳು ಉದ್ರುಗಳು ಮಾಡ್ತೀನಿ, ಅದ್ರ ಜೊತೆಗೆ ನಾ ಎರಡು ಒಟ್ಟಿಗೆ ರುಚಿ ನೋಡ್ಬೋದು. ಅದು ಕೂಡ ಇದೇ ತರ ಸ್ಪೈಸಿ ಇರುತ್ತೆ. ಅದೊಂದ್ ಸ್ವಲ್ಪ ಒಟ್ಟಿಗೆ ತಿನ್ನಿ ಅಂತ ಹೇಳ್ತಾ ಇದ್ದೀರಾ, ಒಂದೊಂದೇ ತಿನ್ಬೇಡಿ ಅಂತ. ಓಕೆ, ಸರಿ. ಸುಮಾ ಆಗ ಹೇಳಿದ್ರಿ ಹೆಸರುಗಾಳು ಉದ್ರುಗಾಳು ಮಾಡೋದು ಅಂತ. ಈಗ ನಾನು ಹೆಸರು ಕಾಳು ಉದ್ರುಗಳು ಮಾಡ್ತೀನಿ. ಎಲ್ಲಿನ ಈ ತಿಂಡಿ ಇದು? ಅಂದ್ರೆ ಅದು ಉತ್ತರ ಕರ್ನಾಟಕ ತಿಂಡಿನೇ. ಇದು ಉತ್ತರ ಕರ್ನಾಟಕ ಅಂತ. ಉತ್ತರ ಕರ್ನಾಟಕ ಮದ್ವೆಗೆ ಎಷ್ಟು ವರ್ಷ ಆಯ್ತು ನಿಮ್ದು? 19 years ಆಯ್ತು. 19 years ಆದ್ರೂ ಅದನ್ನೇ ಮುಂದುವರಿಸಿ ಅದ್ರದ್ದು ರುಚಿ ಹತ್ತಿಸ್ಬಿಟ್ಟಿದ್ದೀರಾ ನಿಮ್ಮ ಮನೆಯವ್ರಿಗೂ? ಅದೇ, ಇದು ನಮ್ಮ ಹಸ್ಬೆಂಡ್ ತುಂಬಾ ಇಷ್ಟ. ಹೌದಾ? ಓಕೆ ಓಕೆ. ಇಲ್ಲ, ಉತ್ತರ ಕರ್ನಾಟಕ ಶೈಲಿ ತುಂಬಾ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ಸೊ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಓಕೆ, ಸರಿ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಫಸ್ಟ್ ಉಪ್ಪು, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಂದೆಲಗ ಸೊಪ್ಪು, ಸಬ್ಬಗೆ ಸೊಪ್ಪು, ಇದು ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಚಟ್ನಿ ಮಾಡಿದ್ದೀನಿ. ಅದು ಏನೆಲ್ಲ ಹಾಕಿ ಅದಕ್ಕೆಲ್ಲ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿ ಇಟ್ಕೋಬೇಕು. ಅದನ್ನ ಹಸಿಮೆಣಸಿನ್ಕಾಯಿನ ಮಿಕ್ಸಿ ಮಾಡಿ ಇಟ್ಕೋಬೇಕು. ಇದಕ್ಕೆಲ್ಲ ತುಂಬಾ ಸೂಟ್ ಆಗುತ್ತದೆ. ಬೆಳ್ಳುಳ್ಳಿ, ಕಟ್ ಮಾಡಿರೋ ಬೆಳ್ಳುಳ್ಳಿ ಅಷ್ಟೇನಾ? ಅಷ್ಟೇ. ಇದೆಲ್ಲ. ಇದು ಹೆಸರುಗಳನ್ನ ಏನ್ ಹೆಸರು ಕಾಳನ್ನ ಬೇಯಿಸಿ ಇದು ಮಾಡಿದ್ದೀನಿ. ಮಾಮೂಲಿ ಅದನ್ನ ನೆನೆಸೋದಿಲ್ಲ, ಹಾಗೆ ಹಾಕ್ಬಿಟ್ಟು ಇನ್ನೇನು ಕುದಿಯುತ್ತೆ ಅನ್ನುವಾಗ ಕೂಗ್ಸಿದ್ರೆ ಎಲ್ಲ ಇದು ಕದಡಿ ಬಿಡುತ್ತೆ. ಅದಕ್ಕೆ ಇನ್ನೇನು ಇದಾಗುತ್ತೆ ಅನ್ನುವಾಗ ಕಾಳು ತೆಗೆದು ಅದು ಇದು ಆಗ್ಬಾರ್ದು, ತುಂಬಾ ಬೇಯಬಾರ್ದು. ಬೇಯಿದ್ರೆ ಎಲ್ಲ ಕದಡಿ ಎಲ್ಲ ಕಾಳು ಸಿಗಲ್ಲ, ಕಾಳು ಸಿಗಲ್ಲ. ಅದಕ್ಕೆ ಬೇಗನೆ ಇದು ಮಾಡ್ಬೇಕು ಅದನ್ನ. ಓಕೆ, ಸರಿ. ಹಾಗಾದ್ರೆ ಶುರು ಮಾಡೋಣ. ಏನ್ ಬೇಕು ನಿಮ್ಗೀಗ? ನನಗೊಂದು ಪ್ಯಾನ್ ಬೇಕೀಗ. ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಾ? ಹಚ್ಕೊಂಡೆ. ಆಯ್ತು, ಕೊಡಿ. ಎಣ್ಣೆ ಬೇಕಾ? ಎಣ್ಣೆ ಬೇಕು. ಇದು ಈಗ ನೀವು ಹೇಳಿದಾಗೆ ಚಪಾತಿಗೆ ಅನ್ನಕ್ಕೂ ನೆಂಚ್ಕೊಳಕ್ ಚೆನ್ನಾಗಿರುತ್ತೆ ಇದು. ಆಮೇಲೆ ಎಲ್ಲ ಟೂರ್ಗೆ ಹೋಗ್ಬೇಕು ಅಂದ್ರೆ ಈ ತರ ಚಪಾತಿ ಉದ್ರುಗಳು ಮಾಡ್ಕೊಂಡು ಹೋದ್ರೆ ಒಂದ್ ಚಪಾತಿ ತಿನ್ನೋರು 1-2-3 ಚಪಾತಿ ತಿಂತಾರೆ. 2-3 kg ಜಾಸ್ತಿ ಆಗ್ತದೆ. ಇಲ್ಲ, ಇದೆಲ್ಲ ತಿಂದ್ರು ಸುಮ್ನೆ ತಮಾಷೆಗೆ ಹೇಳ್ದೆ, ಒಳ್ಳೇದು, ಶಕ್ತಿಗೆ ಒಳ್ಳೇದು. ಏನು ಜಾಸ್ತಿ ಏನಾಗೋದಿಲ್ಲ ಅಲ್ವಾ? ವೆಯ್ಟ್ ಏನ್ ಜಾಸ್ತಿ ಆಗಲ್ಲ. ಈಗ ಸಾಸಿವೆ ಹಾಕ್ತೀನಿ ಮೊದಲು. ತುಂಬಾ ಕಾಳುಗಳೆಲ್ಲ ಉಪಯೋಗಿಸ್ತೀರಾ ಮನೇಲಿ? ತುಂಬಾ ಕಾಳುಗಳೆಲ್ಲ ಉಪಯೋಗ ಮಾಡ್ತೀನಿ. ತರಕಾರಿನೂ ಹಾಗೆ ಉಪಯೋಗ ಮಾಡ್ತೀನಿ. ಕಾಳುಗಳು ತುಂಬಾ ಒಳ್ಳೇದು. ನೆನೆಸಿ ಅಥವಾ ಮೊಳಕೆ ಬರ್ಸೋದೆಲ್ಲ ಮೋಸ್ಟ್ಲಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಅಲ್ಲ. ಮೊಳಕೆ ಕಟ್ಟಿದ್ದು ಎಲ್ಲ ಅದ್ ಮಾಡ್ತಾ ಇರ್ತೀವಿ. ಇನ್ನು ಮಡಿಕೆ ಕಾಳು ಅಂತ ಬರುತ್ತೆ, ಇದೇ ತರ ಹೆಸರು ಕಾಳು ಇರುತ್ತೆ, ಅದು ಮಡಿಕೆ ಕಾಳು. ಅದು ತುಂಬಾ ಹೆಲ್ತಿಗೆ ಒಳ್ಳೇದು. ಅದನ್ನ ಮೊಳಕೆ ತರಿಸಿ ಅದನ್ನು ಇದೇ ತರ ಉದ್ರುಗಳು ಮಾಡ್ಬೋದು. ಸೇಮ್ ಪ್ರೊಸೀಜರ್. ಇದೇ ಪ್ರೊಸೀಜರ್ ಅಲ್ಲಿ ಮಾಡ್ಬೋದು. ಇದಾಗ್ತಾ ಇದೆ. ಜೀರಿಗೆ ಹಾಕ್ತೀನಿ ಈಗ. ಈ ಬೆಳ್ಳುಳ್ಳಿನ ಈ ಕಾಳಿಗೆ ಇದೇ ತರ ಕಟ್ ಮಾಡ್ಕೊಳೋದು. ಹೌದಾ? ಇಡೀ ಹಾಕೋದು ಬೇಡ, ಈ ತರ. ಫಸ್ಟ್ ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ಬರುತ್ತೆ ಅಂತ ಫಸ್ಟ್ ಬೆಳ್ಳುಳ್ಳಿನೇ ಹಾಕಿದೆ. ಅದು ಎಸ್ಪೆಷಲಿ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಕರೆದ್ರೆ ಅದೊಂಥರ ಏನೋ ಸ್ಮೆಲ್ ಚೆನ್ನಾಗಿರುತ್ತೆ. ಅದರದ್ದು ರುಚಿ ಕೂಡ ಎಲ್ಲರಿಗೂ ಖುಷಿ ಆಗುತ್ತೆ. ಖುಷಿ ಬೆಳ್ಳುಳ್ಳಿ. ಆಮೇಲೆ ಈರುಳ್ಳಿ ಹಾಕೋಣದು. ಇದು ಈರುಳ್ಳಿ ಚೆನ್ನಾಗಿ ಹುರಿಬೇಕು ಅನ್ಸುತ್ತೆ. ಮೀಡಿಯಂ ಆಗಿ ಹುರಿಬೇಕು. ಈಗ ನಾನು ಒಂದೆಲಗ ಸೊಪ್ಪು, ಇದು ಒಂದೆಲಗ ಸೊಪ್ಪು ಮಕ್ಕಳು ಕೊಡಕ್ ಹೋದ್ರೆ ಬೇಡಮ್ಮ ಇದು ವಿಷ ಇರುತ್ತೆ ಹಾಗೆ ಅಂತ
ಏನೋ ಒಂದು ಡ್ರಾಮಾ ಮಾಡ್ತಾ ಇರ್ತಾರೆ ಮಕ್ಕಳು. ವಿಷ ಅಂದ್ಬಿಡ್ತಾರೆ. ಹಾ, ವಿಷ. ಅದಕ್ಕೆ ನಾವಂತೆ ಇಲ್ಲ ಮಗನೇ ಚೆನ್ನಾಗಿರುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಏನ್ ಮಾಡಿದ್ರು ಇದು ಮಾಡಲ್ಲ ಅವರು. ನಾವೇನ್ ಮಾಡ್ತೀವಿ, ಹೆಸರು ಕಾಳಲ್ಲಿ ಉದುರುಗಳಲ್ಲಿ ಎಲ್ಲ ಹಾಕಿ ಅವ್ರಿಗೆ ಗೊತ್ತಾಗಲ್ಲ ಚೆನ್ನಾಗಿದೆ ಇಲ್ಲ ಮಾವು. ಅದಕ್ಕೆ ನಾನು ಆದಷ್ಟು ಈ ಪಲ್ಯ ಮಾಡುವಾಗ ಸೊಪ್ಪುಗಳನ್ನೆಲ್ಲ ಹಾಗೆ ಅಡಗಿಸ್ಕೊಂಡು ಹಾಕ್ಬಿಡೋದು. ಇದು ಬಾಣಂತಿಯರಿ ತುಂಬಾ ಒಳ್ಳೇದಿದು. ಇದು ಸಬ್ಸಿಗೆ ಸೊಪ್ಪು ಇದು ಬಾಣಂತಿಯರಿಗೆ ಅದು ಅದ್ರದ್ದೇನಾದ್ರು ಅಡಿಗೆ ಮಾಡಿ ಕೊಡ್ತಾರೆ. ಅಡಿಗೆ ಮಾಡಿ ಈ ಉದ್ರುಗಳನ್ನ ಕೊಡ್ತೀವಿ. ನಮ್ಮ ಸೈಡ್ ಉತ್ತರ ಕನ್ನಡ ಈ ಸೈಡು ತುಂಬಾನೇ ತಿಳಿ ಸಾರು ಆ ತರ ಕೊಡ್ತಾರೆ. ನಮ್ಮ ಸೈಡ್ ಎಲ್ಲ ಬಿಸಿ ಚಪಾತಿ, ಬಿಸಿ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಅದ್ರ ಜೊತೆಗೆ ಈ ಕಾಳು ಪಲ್ಯ ಕೊಡ್ತಾರೆ. ಕಾಳು ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಈ ಸೊಪ್ಪು ಒಳ್ಳೇದು, ತುಂಬಾನೇ ಒಳ್ಳೇದು ಅಂತ ಹೇಳಿ ನಾವೆಲ್ಲ ಕೊಡ್ತಾ ಇರ್ತೇವೆ. ಈ ಕಡೆ ಕೊಟ್ಟಿದ್ ನೋಡಿಲ್ಲ ನಾನು. ನಮ್ಮ ಉತ್ತರ ಕರ್ನಾಟಕ ಜಾಸ್ತಿ ಇದನ್ನ ಸೊಪ್ಪುಗಳು ಮನೇಲಿ ಹಾಗಾದ್ರೆ ಮಾಡ್ತಾ ಇರ್ತೀರಾ? ಜಾಸ್ತಿ ಮಾಡ್ತಾ ಇರ್ತೀವಿ, ತುಂಬಾನೇ ಮಾಡ್ತಾ ಇರ್ತೀವಿ. ಆಮೇಲೆ ಈ ಪೇಸ್ಟ್ ಮಾಡಿದ್ದೀನಲ್ವಾ, ಈಗ ಹೇಳಿದ್ನಲ್ವಾ ಇದ್ರದ್ದೆಲ್ಲ ಹೇಗೆ ಅಂತ, ಇದನ್ನ ಹಾಕೊಳೋದು. ಈಗ ಇದಕ್ಕೆ ಮೆಣಸಿಕಾಯಿ ಫಸ್ಟ್ ಹುರ್ಕೋಬೇಕು. ಆಮೇಲೆ ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಳೋದು. ಬೆಳ್ಳುಳ್ಳಿ ಇಲ್ಲಿ ಆಲ್ರೆಡಿ ಹಾಕಿದೀರಾ? ಆದ್ರೂ ಇದರಲ್ಲಿ ಒಂದ್ ಬೇಳೆ 2 ಬೇಳೆ ಹಾಕಿದ್ರೆ ಅದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಹಾಕ್ತಾ ಇದೀವಿ. ಜಾಸ್ತಿ ಇದೆ ಅಂತ ಧನಿಯಾ ಪುಡಿ ಹಾಕೋತೀವಿ ಈಗ. ಅರಿಶಿನ ಹಾಕೋತೀನಿ. ಹಾಕೊಳ್ಳಿ. ಇದೊಂದ್ಸತಿ ಎಲ್ಲ ಕಟ್ ಮಾಡಿ ಸೊಪ್ಪು ಕಾಳು ನೀವ್ ಹೇಳ್ದಂಗೆ ಇದು ಬೇಯಿಸ್ಕೊಂಡೇ ಇದ್ರೆ ಬೇಗ ಬೇಗ ಆಗ್ಬಿಡುತ್ತೆ ಇದೆಲ್ಲಾನು. ಈಗ ಒಂಥರ ಸ್ಮೆಲ್ ಗಮ್ ಅಂತ ಬರ್ತಾ ಇದೆ. ಈಗ ಕಾಳು ಹಾಕೋದು. ಈಗ ಕಾಳು ಹಾಕಿದ್ಮೇಲೆ ಉಪ್ಪು ಹಾಕೋದು. ಬೆಳಗಿನ ತಿಂಡಿಗೆಲ್ಲ ಅಂದ್ರೆ ಬೆಳಗಿನ ತಿಂಡಿಗೆಲ್ಲ ಚಪಾತಿಗೆ, ಜೋಳದ ರೊಟ್ಟಿಗೆ ಎಲ್ಲ ಮಾಡ್ತಾ ಕಾಳು ಹಾಕ್ತಾ ಇದ್ದೀನಿ. ಇದಕ್ಕೆ ಮೊಳಕೆ ಬರ್ಸ್ಬೇಕಂತ ಇಲ್ವಾ? ಇಲ್ಲ, ಮೊಳಕೆ ಆದ್ರೆ ಮಾಡ್ಬೋದು. ಇಲ್ಲ, ಅದು ಇದಕ್ಕೆ ಮೊಳಕೆ ಬರ್ಸೋದ್ ಬೇಡವೇ ಬೇಡ. ಇದಕ್ಕೆ ಹಾಗೆ ಮಾಡ್ಬೇಕು ಇದನ್ನ. ಮೊಳಕೆ ಬರ್ಸಿದ್ರೆ ಅದೊಂದು ಬೇರೆ ರೀತಿ ಬೇರೆ ಫುಡ್, ಅದು ಬೇರೆ ಇದನ್ನೇ ಆಗುತ್ತೆ, ಅದು ಕಾಳು ಪಲ್ಯ ಆಗುತ್ತೆ. ಇದನ್ನ ಇದೇ ತರ ಮಾಡ್ಬೇಕು. ಉಪ್ಪು ಹಾಕ್ತೀನಿ ಈಗ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ. ಇದು ಇಷ್ಟನಾ ಮನೆಯಲ್ಲಿ ಮಕ್ಕಳಿಗೆ, ಮಗನಿಗೆ? ನಮ್ಮ ಹಸ್ಬೆಂಡ್ ತುಂಬಾ ಇಷ್ಟ ಅಂತ ಹೇಳಿದ್ನಲ್ವಾ ನಾನು. ಇದು ತುಂಬಾ ಇಷ್ಟ. ಇದು ಇಷ್ಟ. ಅದು ನನ್ನ ಮಗನಿಗೆ ಇಷ್ಟ, ಇದು ನಮ್ಮ ಹಸ್ಬೆಂಡ್ಗೆ ಇಷ್ಟ. ಅವ್ರವ್ರಿಗೆ ಏನ್ ಇಷ್ಟನೋ ಆ ತರ ಮಾಡ್ತಾ ಇರ್ತೀವಿ. ಮತ್ತೆ ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡ್ತೀರಾ? ಬೇರೆ ಪ್ಲೇಸ್ಗೆಲ್ಲ ಹೋಗಿದ್ದೀರಾ ರೀಸೆಂಟ್ ಆಗಿ? ಅಥವಾ ರೀಸೆಂಟ್ ಆಗಿ ಇನ್ನು ರಜದಲ್ಲಷ್ಟೇ ನಮ್ಮ ಹಸ್ಬೆಂಡ್ ಮಡಿಕೇರಿಲಿ ಇರೋದು, ಮಡಿಕೇರಿ ಹೋಗಿದ್ವಿ. ಬೇರೆ ಈಗ ಕರ್ನಾಟಕದಲ್ಲಿ ಈ ತರ ಪ್ರವಾಸ ಅಥವಾ ಆತರ ಎಲ್ಲ ಫ್ರೆಂಡ್ಸ್ ಜೊತೆ ಆತರ ಎಲ್ಲ ಹೋಗ್ತೀರಾ? ಹೋಗ್ತಾ ಇರ್ತೇವೆ. ಹೌದಾ? ಈಗ ಆಗಿದ್ಯಾ? ಆಲ್ಮೋಸ್ಟ್ ಎಲ್ಲ ಆಗಿದೆ. ಯಾಕಂದ್ರೆ ಇದನ್ನ ಆಲ್ರೆಡಿ ನೀವು ಬೇಯಿಸ್ಕೊಂಡಿರೋದ್ರಿಂದ ಒಂದ್ ಸ್ವಲ್ಪ ನೀವು ಒಗ್ಗರಣೆ ಒಟ್ಟಿಗೆ ಮಿಕ್ಸ್ ಆದ್ರೆ ಆಯ್ತು ಅನ್ಸುತ್ತಲ್ವಾ? ಇನ್ನೊಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಖುಷಿ ಆಗೋದು ಅಂದ್ರೆ ಈ ರೊಟ್ಟಿಗೆ ಒಂದು 2, 3, 4 ಹಾಕೊಂಡಿರ್ತಾರೆ. 2, 3, 4 ತರನ ಹಾಕೊಂಡು ಈ ಹೆಸರು ಕಾಳು, ಒಂದ್ ಹೀರೆಕಾಯಿ ಪಲ್ಯ, ಇನ್ನೊಂದ್ ಚಟ್ನಿ ಪುಡಿಗಳು, ಒಂದ್ 3, 4 ತರ ಚಟ್ನಿ ಪುಡಿ. ಹೀಗಾಗಿ ನಾವು ಚಪಾತಿ ಆಯ್ತು ರೊಟ್ಟಿ ಆಯ್ತು ಒಂದ್ 3, 4 ರೊಟ್ಟಿನೇ ತಿಂತಾ ಇದ್ವಿ ಅಲ್ಲಿ. ಈಗ ಇಲ್ಲಿ ಬಂದು 2 ಚಪಾತಿ ಇಲ್ಲಾಂದ್ರೆ 1 ಚಪಾತಿ ಬಂದಿದೆ. ಆಗಿದೆ ಎಲ್ಲ. ಈಗ ಸರ್ವಿಂಗ್ ಪ್ಲೇಟ್ ಕೊಡಿ. ಬೆಂಡೆಕಾಯಿ ಲೊಡ್ಗಾಯಿ, ಆಮೇಲೆ ಹೆಸರು ಕಾಳು ಉದ್ರುಗಳು, ಅದ್ರ ಜೊತೆಗೆ ಚಪಾತಿ. ಹೇಗಿದೆ ನೋಡಿ ಟೇಸ್ಟ್? ಖಂಡಿತವಾಗೂ ರುಚಿ ನೋಡಿ. ಉತ್ತರ ಕರ್ನಾಟಕದ 4 ಇಲ್ಲ 2 ಇದೆ ಇವತ್ತು. ಯೂಶಲಿ 1 ಚಪಾತಿ 1 ಏನದು ಕರಿ ಅಥವಾ ಪಲ್ಯ ಇರುತ್ತೆ. ಇವತ್ತು 2 ಮಾಡಿಕೊಟ್ಟಿದ್ದೀರಾ, ಪಲ್ಯ ಮತ್ತೆ 1 ಗೊಜ್ಜನ್ನ. ಲೊಡ್ಗಾಯಿ, ಬೆಂಡೆಕಾಯಿ ಲೊಡ್ಗಾಯಿ. ಖಂಡಿತ ರುಚಿ ನೋಡಿರ್ತೀನಿ. ಬಿಸಿ ಬಿಸಿ ಇದ್ರದ್ದು ಪರಿಮಳನೇ, ಅರೋಮನೆ ಚೆನ್ನಾಗಿ ಬರ್ತಾ ಇದೆ. ಸೊ ಬೆಂಡೆಕಾಯಿ ಆಲ್ರೆಡಿ ಮಾಡಿ ಇಟ್ಟಿದ್ದೀರಾ. ಏನೋ ಒಂದು ಡಿಫ್ರೆಂಟ್ ಫ್ಲೇವರ್ ಇದೆ, ತುಂಬಾ ರುಚಿಯಾಗಿದೆ. ಏನದು
ಸಾಫ್ಟ್ ಆಗಿದೆ, ಮತ್ತೆ ಅದು ಗ್ರೇವಿ ಒಂದು ಬೇರೆ ರುಚಿ ಇದೆ, ಬೇರೆ ತರ ಇದೆ. ಯಾವಾಗ್ಲೂ ಪಲ್ಯ ಅಥವಾ ಬೇರೆ ಗೊಜ್ಜು ಕಾಯಿ ಯೂಸ್ ಮಾಡಲ್ಲ ಅದಕ್ಕೆ. ಅದೇ ಏನೋ ಒಂದು ವಿಭಿನ್ನವಾಗಿದೆ. ಹಾ, ತುಂಬಾ ಚೆನ್ನಾಗಿದೆ, ಒಳ್ಳೆ ರುಚಿ ಇದೆ. ಚಪಾತಿ ಜೊತೆ ಚೆನ್ನಾಗಿ ಆಗ್ತಾ ಇದೆ. ಈಗ ಇದು ಬಿಸಿ ಬಿಸಿಯ ಹೆಸರುಕಾಳು ಉದ್ರುಗಾಳು ನೋಡ್ತೀನಿ. ಭಾರಿ ಚಲೋ ಐತ್ರಿ. ನಿಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಭಾರಿ ಚಲೋ ಐತ್ರಿ. ತುಂಬಾ ಚೆನ್ನಾಗಿದೆ. ಎರಡು ಒಂದು ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಆ ಸಬ್ಸಿಗೆ ಸೊಪ್ಪು ಮತ್ತೆ ಇನ್ನೊಂದು ಒಂದೆಲಗ ಸೊಪ್ಪು ಹಾಕಿದೀರಾ. ಆ ಒಂದೆಲಗದಂತೂ ಗೊತ್ತಾಗಲ್ಲ. ಸಬ್ಸಿಗೆದು ಪರಿಮಳ ಇದೆ, ಬಟ್ ಅದ್ರ ಜೊತೆಗೆ ಸೊಪ್ಪಿನ ಏನದು ವಿಟಮಿನ್ಸ್ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಅಡುಗೆಗಳನ್ನ ನಮ್ಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣಾರ್ಥಿಗಳು. ಬೆಂಡೆಕಾಯಿ ಲೋಳಗಾಯಿ ಮಾಡಲು ಬೇಕಾಗುವ ಪದಾರ್ಥಗಳು: ಈರುಳ್ಳಿ ಅರ್ಧ ಬೌಲ್, ಹುರಿದ ಬೆಂಡೆಕಾಯಿ 1 ಬೌಲ್, ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಅಚ್ಚಕಾರದ ಪುಡಿ, ಜೋಳದ ಹಿಟ್ಟು 1 ಚಮಚ, ಧನಿಯಾ ಪುಡಿ ಅರ್ಧ ಚಮಚ, ಕೊಬ್ಬರಿ ತುರಿ, ಹುಣಸೆ ಹಣ್ಣು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸ್ವಲ್ಪ, ರುಚಿಗೆ ಉಪ್ಪು. ಬೆಂಡೆಕಾಯಿ ಲೋಳಗಾಯಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ 2 ರಿಂದ 3 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ಅದಕ್ಕೆ ಎಣ್ಣೆಯಲ್ಲಿ ಹುರಿದುಕೊಂಡ ಬೆಂಡೆಕಾಯಿ ಹಾಕಿ ಹುರಿದು, ನಂತರ ಅದಕ್ಕೆ ಹುಣಸೆ ರಸ, ಅರಿಶಿನ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ಉಪ್ಪು ಹಾಕಿ ಹುರಿಯಿರಿ. ನಂತರ ಅದಕ್ಕೆ ಕರಿಬೇವು, ನೀರಿನಲ್ಲಿ ಕಲಸಿಕೊಂಡ ಜೋಳದ ಹಿಟ್ಟಿನ ಮಿಶ್ರಣ ಹಾಕಿ ಕಲಸಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬೆಂಡೆಕಾಯಿ ಲೋಳಗಾಯಿ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಹೆಸರುಕಾಳು ಉದರಕಾಳು ಮಾಡಲು ಬೇಕಾಗುವ ಪದಾರ್ಥಗಳು: ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಒಂದೆಲಗ ಸೊಪ್ಪು ಅರ್ಧ ಬೌಲ್, ಸಬ್ಸಿಗೆ ಸೊಪ್ಪು ಅರ್ಧ ಬೌಲ್, ಹಸಿಮೆಣಸಿನಕಾಯಿ ಪೇಸ್ಟ್ 1 ಚಮಚ, ಬೆಳ್ಳುಳ್ಳಿ 8 ರಿಂದ 10, ಈರುಳ್ಳಿ ಅರ್ಧ ಬೌಲ್, ಬೇಯಿಸಿದ ಹೆಸರುಕಾಳು, ರುಚಿಗೆ ಉಪ್ಪು. ಹೆಸರುಕಾಳು ಉದರಕಾಳು ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 4 ರಿಂದ 5 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಸಣ್ಣಗೆ ಕತ್ತರಿಸಿದ ಬೆಳ್ಳುಳ್ಳಿ, ಈರುಳ್ಳಿ, ಒಂದೆಲಗದ ಸೊಪ್ಪು, ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನಕಾಯಿ ಪೇಸ್ಟ್, ಧನಿಯಾ ಪುಡಿ, ಅರಿಶಿನ, ಬೇಯಿಸಿದ ಹೆಸರುಕಾಳು, ರುಚಿಗೆ ಉಪ್ಪು ಹಾಕಿ ಬೇಯಿಸಿದರೆ ರುಚಿಯಾದ ಹೆಸರುಕಾಳು ಉದರಕಾಳು ಚಪಾತಿಯೊಂದಿಗೆ ಸವಿಯಲು ಸಿದ್ಧ.